ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದ ಮುಖಾಂತರ ವಂದಿಸುತ್ತಾ ಜನವರಿ 14ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ಆದುದರಿಂದ ನನ್ನ ಪ್ರಿಯ ಸಹೋದರರೇ, ಪ್ರತಿಯೊಬ್ಬರೂ ಕಿವಿಗೊಡುವುದರಲ್ಲಿ, ತೀವ್ರವಾಗಿಯೂ ಮಾತಾಡುವುದರಲ್ಲಿ ಮತ್ತು ಕೋಪಿಸುವುದರಲ್ಲಿ ನಿಧಾನವಾಗಿಯೂ ಇರಲಿ. ಯಾಕೋಬನು 1ನೇ ಅಧ್ಯಾಯ 19ನೇ ವಚನ. ಎಷ್ಟರ ಮಟ್ಟಿಗೆ ಕೋಪವೆಂಬ ತೀವ್ರವಾದ ಗುಣವನ್ನು ಅನುಮತಿಸುತ್ತೇವೋ ಅದೇ ರೀತಿಯಾದ ತೀವ್ರವಾದ ಗುಣವನ್ನು ಅದಕ್ಕೆ ವಿರುದ್ಧವಾದ ಆಳವಾದ ಪ್ರೀತಿಯಲ್ಲಿ ತೋರಿಸಿದರೆ ಅದು ತುಂಬ ಒಳ್ಳೆಯದು. ಹೇಗೆ ಸರಿಯಾದ ಕಾರಣಕ್ಕಾಗಿ ಕೋಪಗೊಳ್ಳುವ ಸಮಯದಲ್ಲಿ ಕೋಪಗೊಳ್ಳದಿದ್ದರೆ ಅದು ಅಪೂರ್ಣ ನೆಲೆಯನ್ನು, ನ್ಯೂನತೆಯನ್ನು ತೋರಿಸುತ್ತದೆಯೋ, ಅದೇ ರೀತಿ ಬಲವಾಗಿ ಪ್ರೀತಿಸುವುದರಲ್ಲಿ ಅಸಮರ್ಥರಾದರೆ ಅದು ಗುಣಲಕ್ಷಣದಲ್ಲಿ ಕೊರತೆ ಇರುವ ನೆಲೆಯನ್ನು ಸೂಚಿಸುತ್ತದೆ. ಪವಿತ್ರಾತ್ಮದಿಂದ ಭ್ರೂಣಾಂಕುರಗೊಂಡ ನಮಗೆ ಕ್ರಿಸ್ತನಲ್ಲಿರುವಂತಹ ಮನಸ್ಸು ನಮ್ಮಲ್ಲಿರಬೇಕು. ಆ ಮನಸ್ಸು ಪ್ರೀತಿ, ಉದಾರತೆ, ದಯವುಳ್ಳದ್ದಾಗಿದ್ದು ನಾವೂ ಸಹ ಮನುಷ್ಯರನ್ನು, ವಿಶೇಷವಾಗಿ ಸಹೋದರರನ್ನು ಮನ್ನಿಸುವವರಾಗಬೇಕು. ಅಂದರೆ ಅದು ದೇವರ ಮೇಲಿರುವ ಭಯ, ಭಕ್ತಿ ಮತ್ತು ವಿಧೇಯತೆಯನ್ನು ದೇವರಿಗೆ ತೋರಿಸುವುದಾಗಿದೆ. ಈ ಮನಸ್ಸು ತಂದೆಯಾದ ದೇವರು ಮತ್ತು ಆತನ ಮಗನಲ್ಲಿದೆ. ಇದಕ್ಕೆ ವಿರುದ್ಧವಾದ ಮನಸ್ಸು ವಿರೋಧಿಯಾದ ಸೈತಾನನಲ್ಲಿದೆ. ಇವೆರಡೂ ಮನಸ್ಸು ಒಂದಕ್ಕೊಂದು ಎಷ್ಟು ವಿರುದ್ಧವಾಗಿದೆ ಅಂದರೆ ನಮ್ಮಲ್ಲಿ ಇವೆರಡೂ ಒಟ್ಟಿಗೆ ಇರಲು ಸಾಧ್ಯವಿಲ್ಲ. ನಾವು ದೇವರನ್ನು ಮತ್ತು ಲೋಕವನ್ನು, ಕ್ರಿಸ್ತನನ್ನು ಮತ್ತು ಬೇಲಿಯನನ್ನು ಒಟ್ಟಿಗೆ ಸೇವಿಸಲು ಸಾಧ್ಯವಿಲ್ಲ ಎಂಬುದೇ. ಆಮೆನ್.